ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸೀರೀಸ್ನ 5ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಉದಯಪುರದ ಒಂದಷ್ಟು ಜಾಗಗಳನ್ನು ನೋಡಿ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಸುಮಾರು 7 ಗಂಟೆಗೆ ಬೈಕನ್ನು ಸ್ಟಾರ್ಟ್ ಮಾಡಿ ನಮ್ಮ ಪಯಣವನ್ನು ಮುಂದುವರಿಸ್ತೀವಿ. ನಮ್ಮ ಇವತ್ತಿನ ಡೆಸ್ಟಿನೇಷನ್ ಆಗಿರುತ್ತೆ ನಗೋರ್. ಉದಯಪುರದ ಹಸಿರು ಬೆಟ್ಟಗಳು, ಆ ನೀಲಿ ಸರೋವರಗಳು ನಿಧಾನವಾಗಿ ಹಿಂದೆ ಬೀಳ್ತಾ ಇದ್ವು. ರಾಜಸ್ಥಾನದ ಲ್ಯಾಂಡ್ಸ್ಕೇಪ್ ಬದಲಾಗ್ತಾ ಇದ್ದಿದ್ದು ಕಣ್ಣಿಗೆ ಕಾಣಿಸ್ತಾ ಇತ್ತು. ಹಸಿರು ಪ್ರದೇಶಗಳು, ಒಣಗಿದ ಹೊಲಗಳು, ದೂರದಲ್ಲಿ ಕಾಣುವಂತಹ ಆ ಮರುಭೂಮಿ, ಬಿಸಿಲು, ಧೂಳು, ಆ ಸಣ್ಣ ತಿರುವುಗಳು ಎಲ್ಲವೂ ಕೂಡ ಬದಲಾಗ್ತಾ ಇದ್ವು. ಆದರೆ ಈ ಬದಲಾವಣೆಗಳನ್ನು ಅನುಭವಿಸುವುದೇ ಈ ಲಾಂಗ್ ಟ್ರಿಪ್ನ ಸಂತೋಷ ಸ್ನೇಹಿತರೆ. ಹೋಗ್ತಾ ದಾರಿಯಲ್ಲಿ ಮೊದಲಿಗೆ ಅಜ್ಮೀರ್ನ ದರ್ಗಾಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲೇ ಹತ್ತಿರದಲ್ಲಿದ್ದಂತಹ ಪ್ರಸಿದ್ಧ ಪುಷ್ಕರ್ ಬ್ರಹ್ಮ ದೇವಸ್ಥಾನಕ್ಕೆ ಹೋದ್ವಿ. ಪುಷ್ಕರನ್ನು ಸಾಮಾನ್ಯವಾಗಿ ಧರ್ಮಗ್ರಂಥಗಳಲ್ಲಿ ವಿಶ್ವದ ಏಕೈಕ ಬ್ರಹ್ಮ ದೇವಾಲಯ ಅಂತ ಹೇಳಲಾಗುತ್ತೆ. ಪುಷ್ಕರ್ನಲ್ಲಿ ದೇವರ ದರ್ಶನವನ್ನು ಪಡೆದು ಅಲ್ಲಿಂದ ನಗೋರ್ ಕಡೆಗೆ ನಮ್ಮ ಪಯಣವನ್ನು ಮತ್ತೆ ಶುರು ಮಾಡುವಷ್ಟರಲ್ಲಿ ಸಮಯ ಸಂಜೆಯಾಗಿತ್ತು. ಗೂಗಲ್ ಮ್ಯಾಪ್ ತೋರಿಸಿದ ದಾರಿಯಲ್ಲಿ ನಮ್ಮ ಗಾಡಿ ಚಲಿಸ್ತಾ ಇತ್ತು. ಕೆಲವು ಸಮಯದಲ್ಲಿ ನ್ಯಾವಿಗೇಷನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಸ್ಥಳೀಯ ಜನರನ್ನು ಕೇಳಿ ರಸ್ತೆ ತಿಳಿದುಕೊಳ್ಳಬೇಕಾಯಿತು. ಹಳ್ಳಿ ಆಗಿರೋದ್ರಿಂದ ಬಹಳಷ್ಟು ಜನ ಬೈಕ್ನಲ್ಲಿ ಲದಾಖ್ ಹೋಗ್ತಿದ್ದೀರಾ, ಬಹುತ್ ದೂರೇ ಬಾಯ್, ಸಾವಧಾನ್ ಮೇ ಚಲೋ ಅಂತ ಹೇಳಿ ನಮ್ಮನ್ನು ಹಾರೈಸಿ ಕಳಿಸಿಕೊಡ್ತಾ ಇದ್ರು. ಇಂತಹ ಸಣ್ಣ ಸಣ್ಣ ಮಾತುಗಳು ರಸ್ತೆಯ ಏಕಾಂತತೆಯನ್ನು ಕಡಿಮೆ ಮಾಡ್ತಾ ಇತ್ತು. ನಗೋರ್ ತಲುಪುವಷ್ಟರಲ್ಲಿ ಟೈಮ್ ಆಗಿತ್ತು ರಾತ್ರಿಯ 10 ಗಂಟೆ ಸ್ನೇಹಿತರೆ. ಇದಿಷ್ಟು ಈ ದಿನದ ಕತೆ. ನಗೋರ್ನಿಂದ ನಾವು ಮುಂದೆ ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ಮುಂದಿನ ಮಿನಿ ಬ್ಲಾಗಲ್ಲಿ ನೋಡೋಣ. ನಮಸ್ತೆ.